ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋ ಒಂದು ನಮ್ಮ ಹಿರಿಯರು ಮಾಡಿರುವ ಗಾದೆ ಮಾತನ್ನ ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀರ. ಯಾಕೆ ಈ ಒಂದು ಗಾದೆ ಮಾತನ್ನ ಈ ತುಪ್ಪಕ್ಕೆ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಈ ತುಪ್ಪದಲ್ಲಿರುವಂತ ಅದ್ಭುತವಾದ ಔಷಧೀಯ ಗುಣಗಳಿಂದಾಗಿ. ಆಯುರ್ವೇದದಲ್ಲೂ ಕೂಡ ಇದಕ್ಕೆ ಅಗ್ರವಾದ ಸ್ಥಾನವನ್ನ ಕೊಟ್ಟಿದ್ದಾರೆ. ನಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನ ಕಡಿಮೆ ಮಾಡುವಂತ ಶಕ್ತಿ ಈ ತುಪ್ಪಕ್ಕಿದೆ. ಹಾಗಾಗಿ ಸಾಲ ಆದ್ರೂ ಪರವಾಗಿಲ್ಲ ತುಪ್ಪವನ್ನ ತಿನ್ನಿ ಅಂತ ಹೇಳ್ತಾ ಇದ್ರು. ಇದು ಕೇವಲ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಮಾತ್ರನಾ ಅಂತ ನೋಡೋದಾದ್ರೆ, ಇವಾಗಿನ ಕಾಲದ ಜನರು ಎದುರಿಸ್ತಾ ಇರುವಂತಹ ತೂಕದ ಸಮಸ್ಯೆ, ಬೊಜ್ಜಿನ ಸಮಸ್ಯೆ, ಒಬೆಸಿಟಿ ಸಮಸ್ಯೆ ಅಂತ ಏನ್ ಹೇಳಿ ಕರಿತೀವಿ. ಈ ಒಂದು ಸಮಸ್ಯೆಯಿಂದ ಕೂಡ ಹೊರಗಡೆ ಬರ್ಬೋದು ಈ ಒಂದು ತುಪ್ಪವನ್ನ ನಿಯಮಿತ ವಿಧಾನದಲ್ಲಿ ಸೇವನೆ ಮಾಡೋದ್ರಿಂದ. ತುಪ್ಪ ಒಂದು ಕೊಬ್ಬಿನ ಪದಾರ್ಥ, ಕೊಲೆಸ್ಟ್ರಾಲ್ ಇರುವಂತದ್ದು. ಇದರಿಂದ ಹೇಗೆ ನಾವು ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದು ಕೆಲವರ ಪ್ರಶ್ನೆ ಆಗಬಹುದು. ಹೌದು, ತುಪ್ಪ ಒಂದು ಕೊಬ್ಬಿನ ಪದಾರ್ಥ. ಕೊಬ್ಬಿನಲ್ಲಿ ನಾವು ಎರಡು ರೀತಿಯಾದ ಕೊಬ್ಬು ಅನ್ನೋದು ನಾವು ತಿಳ್ಕೊಳ್ಬೇಕು. ಅದರಲ್ಲಿ ಒಳ್ಳೆಯ ಕೊಬ್ಬು, ಕೆಟ್ಟ ಕೊಬ್ಬು. ಒಳ್ಳೆಯ ಕೊಬ್ಬು ಈ ಒಂದು ತುಪ್ಪ ಅಂತಾನೆ ಹೇಳ್ಬೋದು. ತುಪ್ಪವನ್ನ ಒಂದು ಗುಡ್ ಫ್ಯಾಟ್ ಸೋರ್ಸ್ ಅಂತಾನೆ ಹೇಳ್ತೀವಿ. ಇದು ಒಂದು ಒಳ್ಳೆಯ ಕೊಬ್ಬಿನ ಪದಾರ್ಥ. ಈ ಒಂದು ಕೊಬ್ಬು ಅನ್ನೋದು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತದ್ದು. ತುಪ್ಪದಿಂದ ನಾವು ತುಪ್ಪದ ಸೇವನೆಯಿಂದ ದಪ್ಪನೂ ಆಗಬಹುದು, ಸಣ್ಣನೂ ಆಗ್ಬಹುದು. ಅದನ್ನ ಯಾವ ರೀತಿ ಸೇವನೆ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಪ್ಪವನ್ನ ಈ ಒಂದು ನಿಗದಿತವಾದ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ನಾವು ನಮ್ಮ ದೇಹವನ್ನ, ನಮ್ಮ ದೇಹದ ತೂಕವನ್ನ, ನಮ್ಮ ದೇಹದಲ್ಲಿರುವ ಬೊಜ್ಜವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇವತ್ತು ನಾನು ಈ ಒಂದು ತುಪ್ಪವನ್ನ ಹೇಗೆ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಕೊಬ್ಬಿನ ಸಮಸ್ಯೆಯಿಂದ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ, ಫ್ಯಾಟ್ ಲಾಸ್ ಆಗೋದಕ್ಕೆ ಈ ಒಂದು ತುಪ್ಪ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳಿಸೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಆ ಒಂದು ವಿಧಾನ, ಅದನ್ನ ಹೇಗೆ ಬಳಸ್ಬೇಕು ಅನ್ನೋದನ್ನ ಕೂಡ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮ್ಗೆ ಮೊದಲನೇದಾಗಿ ಬರುತ್ತೆ. ತುಪ್ಪ ಅನ್ನೋದು ಒಂದು ಗುಡ್ ಫ್ಯಾಟ್ ಅಥವಾ ಒಳ್ಳೆಯ ಕೊಬ್ಬಿನ ಪದಾರ್ಥ ಅಂತಾನೆ ಹೇಳ್ಬೋದು. ಈ ಒಂದು ಒಳ್ಳೆಯ ಕೊಬ್ಬಿನ ಪದಾರ್ಥದ ಸೇವನೆಯಿಂದಾಗಿ, ನಿಯಮಿತವಾದ ಸೇವನೆಯಿಂದಾಗಿ ಇದು ನಮ್ಮ ದೇಹದಲ್ಲಿ ತೂಕದ ನಷ್ಟಕ್ಕೆ ಸಹಾಯ ಮಾಡುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಬ್ಯೂಟೆರಿಕ್ ಆಮ್ಲ ಅನ್ನೋ ಒಂದು ಕಾಂಪೌಂಡ್ ಇರುತ್ತೆ. ಈ ಒಂದು ಬ್ಯೂಟೆರಿಕ್ ಆಮ್ಲ ಅನ್ನೋದು ನಮ್ಮ ದೇಹದಲ್ಲಿ ಕೊಬ್ಬನ್ನ ಸುಡೋದಕ್ಕೆ, ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ, ಕೊಬ್ಬಿನ ಕೋಶಗಳ ರಚನೆಯನ್ನ ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಅದೇ ಅಲ್ಲದೆ ಇದು ನಮ್ಮ ದೇಹದಲ್ಲಿ ಡೈಜೆಷನ್ ಸಿಸ್ಟಮ್, ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ. ಚಯಾಪಚಯ ಕ್ರಿಯೆ ವೇಗವನ್ನ ಹೆಚ್ಚಿಸಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋದಕ್ಕೆ ಈ ಒಂದು ತುಪ್ಪ ಅನ್ನೋದು ಸಹಾಯ ಮಾಡುತ್ತೆ. ಅದೇ ಅಲ್ಲದೆ ನಮ್ಮ ಆಪಟೈಟ್ ಕಂಟ್ರೋಲರ್ ಆಗಿ, ಅಂದ್ರೆ ನಮ್ಮ ಹಸಿವನ್ನ ಕಂಟ್ರೋಲ್ ಮಾಡಿ ಅವಾಗವಾಗ ತಿನ್ಬೇಕು ಅನ್ನೋ ಒಂದು ಆಸೆ ಅಂತ, ಕ್ರೇವಿಂಗ್ಸ್ ಅಂತ ಏನ್ ಹೇಳಿ ಕರಿತೀವಿ, ಅದನ್ನ ಅವಾಯ್ಡ್ ಮಾಡಿ ನಮ್ಮ ಹೊಟ್ಟೆ ತುಂಬಿದ ಅನುಭವವನ್ನ ಕೊಡುತ್ತೆ ಈ ಒಂದು ತುಪ್ಪದ ಸೇವನೆಯಿಂದಾಗಿ. ಅದೇ ರೀತಿ ಇದು ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ನಮ್ಮ ದೇಹದಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿನ ಕೂಡ ಇಂಪ್ರೂವ್ ಮಾಡೋದಕ್ಕೆ ಇದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಈ ರೀತಿಯಾಗಿ ತುಪ್ಪ ಅನ್ನೋದು ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದು. ಈ ತುಪ್ಪವನ್ನ ಹೇಗೆ ಬಳಸಿದ್ರೆ ನಾವು ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು? ಈ ತುಪ್ಪವನ್ನ ಈ ರೀತಿಯಾದ ಒಂದು ವಿಧಾನದಲ್ಲಿ ನೀವು ಬಳಸೋದ್ರಿಂದ ನಿಮ್ಮ ದೇಹದಲ್ಲಿ ಬೇಗ ತೂಕವನ್ನ ನಷ್ಟ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದು ಹೇಗೆ ಅಂತ ನೋಡೋದಾದ್ರೆ, ಇಲ್ಲಿ ನಾನು ಒಂದು ಗ್ಲಾಸಿಗೆ ಸ್ವಲ್ಪ ಬಿಸಿಯಾಗಿರುವಂತ ಉಗುರು ಬೆಚ್ಚಗೆ ಇರುವ ನೀರನ್ನ 1 ಗ್ಲಾಸ್ ಅಷ್ಟು ತೆಗೆದುಕೊಂಡಿದ್ದೀನಿ. ಆ ನೀರಿಗೆ ನಾನು ಮನೆಯಲ್ಲೇ ತಯಾರಿಸಿರುವಂತ 1 ಚಮಚ ತುಪ್ಪವನ್ನ ಸೇರಿಸ್ತಾ ಇದ್ದೀನಿ. ಆದಷ್ಟು ನೀವು ಆರ್ಗ್ಯಾನಿಕ್ ಆಗಿರೋ ತುಪ್ಪವನ್ನೇ ಬಳಸಿ. ಆ ತುಪ್ಪ ಹಾಕಿದ ತಕ್ಷಣ ನೀರಲ್ಲಿ ಕರಗಬೇಕು, ಅಷ್ಟು ಬಿಸಿಯಾಗಿದ್ರೆ ಸಾಕು, ಜಾಸ್ತಿ ಬಿಸಿ ಬೇಡ ನೀರು. ಈಗ ಚೆನ್ನಾಗಿ ಆ ನೀರಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ಇಲ್ಲಿ ನಾನು 1 ಚಿಟಿಕೆಯಷ್ಟು, 1/4 ಚಮಚಕ್ಕಿಂತ ಕಡಿಮೆ ಹಿಂಗ್ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ. ನಾವು ಅಡುಗೆಗೆ ಬಳಸುವಂತ ಹಿಂಗ್ ಅಂತ ಏನ್ ಹೇಳಿ ಕರಿತೀವಿ, ಅದನ್ನ 1 ಚಿಟಿಕೆಯಷ್ಟು ಹಾಕಿದ್ದೀನಿ. ಈ 2 ಪದಾರ್ಥವನ್ನ, ತುಪ್ಪ ಮತ್ತೆ ಹಿಂಗ್ ಪೌಡರ್ ಅನ್ನ ಆ ಬಿಸಿನೀರಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ದಿನ 1 ಗ್ಲಾಸ್ ಕುಡಿಯೋದ್ರಿಂದ ಬೆಳಿಗ್ಗೆ ಇದು ನಮ್ಮ ತೂಕದ ನಿರ್ವಹಣೆಗೆ ಸಹಾಯ ಮಾಡುತ್ತೆ. ತುಪ್ಪವನ್ನ ಈ ರೀತಿಯಾಗಿ ಬಿಸಿ ನೀರು ಮತ್ತೆ ಹಿಂಗ್ ಜೊತೆಯಲ್ಲಿ ಬೆರೆಸಿ ನಾವು ಕುಡಿಯೋದ್ರಿಂದ, 1 ಚಿಟಿಕೆಯಷ್ಟು ಹಿಂಗ್ ಪೌಡರ್ ತುಪ್ಪವನ್ನ ಈ ಒಂದು ಬಿಸಿನೀರಲ್ಲಿ ಹೀಗೆ ಮಿಶ್ರಣ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಪ್ಪ ಅನ್ನೋದು ಸರಿಯಾದ ರೀತಿಯಲ್ಲಿ ಹೋಗುತ್ತೆ. ಬರೀ ತುಪ್ಪವನ್ನ ನಾವು ತಿಂದಾಗ ನಮ್ಗೆ ಒಂದು
ಅದು ಅನ್ಕಂಫರ್ಟ್ ಅನ್ಸುತ್ತೆ, ಸರಿಯಾಗಿ ಹೊಟ್ಟೆ ಒಳಗೆ ಹೋದಾಗೆ ಅನ್ಸಲ್ಲ, ಗಂಟ್ಲಲ್ಲೇ ಸಿಕ್ಕಾಕೊಂಡಂಗೆ ಇದ್ದಂಗೆ ಅನ್ಸುತ್ತೆ. ಆದ್ರೆ ನಾವು ಈ ರೀತಿ ಬಿಸಿನೀರಲ್ಲಿ ಅದನ್ನ ಡಿಸಾಲ್ವ್ ಮಾಡಿದಾಗ ತುಪ್ಪ ಸರಿಯಾಗಿ ನೀರಿನೊಂದಿಗೆ ಮಿಕ್ಸ್ ಆಗಿ ನೀರಿನ ಜೊತೆಯಲ್ಲಿ ಹೊಟ್ಟೆಯೊಳಗೆ ಹೋಗೋದ್ರಿಂದ ಇದು ನಮ್ಮ ದೇಹಕ್ಕೆ ಸರಿಯಾಗಿ ಸೇರುತ್ತೆ. ಅದೇ ಅಲ್ಲದೆ ಈ ಒಂದು ಇಂಗ್ ಅನ್ನೋದು ನಮ್ಮ ದೇಹದಲ್ಲಿ ಗ್ಯಾಸ್ಟ್ರಿಕ್, ಆಸಿಡಿಟಿ, ಹೊಟ್ಟೆ ಉಬ್ಬರ ಇಂಥ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ, ಅಜೀರ್ಣ ಸಮಸ್ಯೆಯನ್ನ ಸರಿ ಮಾಡುತ್ತೆ. ಹಾಗೆ ಇದು ಕೂಡ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆ ವೇಗ ಅಂತ ಹೇಳಿ ಕರಿತೀವಿ, ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡುತ್ತೆ. ಮತ್ತು ಇದು ನಮ್ಮ ಅಜೀರ್ಣ ಸಮಸ್ಯೆ, ಜೀರ್ಣಕ್ರಿಯೆಯನ್ನು ಸುಧಾರಿಸೋದ್ರಿಂದ ನಮ್ಮ ದೇಹದಲ್ಲಿ ಕ್ಯಾಲೋರಿ ಬರ್ನ್ ಆಗೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗೆ ಇದು ನಮ್ಮ ದೇಹದಲ್ಲಿ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕೂಡ ಕಡಿಮೆ ಮಾಡುತ್ತೆ. ಅದೇ ರೀತಿ ನಮ್ಗೆ ಒಂದು ಹೊಟ್ಟೆ ತುಂಬಿದ ಅನುಭವವನ್ನ ಕೊಡುತ್ತೆ. ಅವಾಗವಾಗ ತಿನ್ನೋ ಒಂದು ಕ್ರೇವಿಂಗ್ಸ್ ಇಂದ ಕ್ಯಾಲೋರಿ ಇಂಟೇಕ್ ಅನ್ನ ಕಡಿಮೆಯಾಗಿ ತೆಗೆದುಕೊಳ್ಳುವ ಹಾಗೆ ಒಂದು ಸಹಾಯ ಮಾಡುತ್ತೆ ಈ ಒಂದು ಇಂಗ್ ಅನ್ನೋದು. ಇವೆರಡೂ ಕೂಡ ನಮ್ಮ ದೇಹದಲ್ಲಿ ತೂಕವನ್ನ ಕಡಿಮೆ ಮಾಡೋದಕ್ಕೆ ಈ ರೀತಿಯಾಗಿ ಸಹಾಯ ಮಾಡುವಂಥದ್ದು. ಹಾಗಾಗಿ ಈ ಒಂದು ತುಪ್ಪವನ್ನ ಇಂಗಿನ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಗೆ ಬೇಗ ಅಂತ ತೂಕದ ನಷ್ಟಕ್ಕೆ ಸಹಾಯ ಮಾಡುವಂಥದ್ದು. ತುಪ್ಪವನ್ನ ನೀವು ದಿನಕ್ಕೆ 1-2 ಚಮಚ ಲಿಮಿಟ್ ಅಲ್ಲಿ ತೆಗೆದುಕೊಳ್ಬೇಕು. ನಾನು ಮೊದಲೇ ಹೇಳ್ದಾಗೆ ತುಪ್ಪವನ್ನ ತಿನ್ನೋದ್ರಿಂದ ದಪ್ಪನೂ ಆಗ್ತೀವಿ, ಸಣ್ಣನೂ ಆಗ್ತೀವಿ ಅಂತ ಹೇಳಿ. ಅದನ್ನ ನಾವು ಹೇಗೆ ತೆಗೆದುಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಹಾಗಾಗಿ ನೀವು ಸಣ್ಣ ಆಗ್ಬೇಕು ಅನ್ಕೊಂಡಿದ್ರೆ, ಹೆಲ್ದಿ ಆಗಿರ್ಬೇಕು, ಯಾವುದೇ ಸಮಸ್ಯೆ ಬರಬಾರ್ದು ಅನ್ಕೊಂಡಿದ್ರೆ ನೀವು ದಿನಕ್ಕೆ 1-2 ಚಮಚದಷ್ಟು ತುಪ್ಪ ಲಿಮಿಟ್ ಅಲ್ಲಿ ಒಬ್ಬ ಮನುಷ್ಯನಿಗೆ ಸಾಕು. ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪವನ್ನ ಸೇವಿಸಿದ್ರೆ ನಾವು ಇದು ಒಂದು ಹೆವಿ ಕ್ಯಾಲೋರಿ ಮತ್ತೆ ಹೆವಿ ಫ್ಯಾಟ್ ಇಂದ ಕೂಡಿರೋದ್ರಿಂದ ಇದು ನಮ್ಮ ದೇಹದಲ್ಲಿ ವೆಯ್ಟ್ ಗೇನ್ ಆಗುವ ಚಾನ್ಸಸ್ ಇರುತ್ತೆ. ಕೊಲೆಸ್ಟ್ರಾಲ್ ಅನ್ನ ಎದುರಿಸುವ ಸಾಧ್ಯತೆ ಕೂಡ ಹೆಚ್ಚಾಗ್ಬೋದು. ಹಾಗಾಗಿ ಹಾರ್ಟ್ ರಿಸ್ಕ್ ಕೂಡ ಎದುರಾಗ್ಬೋದು. ಹಾಗಾಗಿ ಈ ಒಂದು ನಿಗದಿತ ಪ್ರಮಾಣದಲ್ಲಿ ತುಪ್ಪದ ಸೇವನೆಯಿಂದ ನೀವು ನಿಮ್ಮ ಆರೋಗ್ಯವನ್ನ ಕೂಡ ಕಾಪಾಡ್ಕೊಳ್ಬಹುದು. ಹಾಗೆ ನಿಮ್ಮ ದೇಹದಲ್ಲಿ ತೂಕವನ್ನ ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಈ ತುಪ್ಪ ಅನ್ನೋದು ಸಹಾಯ ಆಗುತ್ತೆ. ಈಗ ನೀವು ಈ ಒಂದು ತುಪ್ಪದ ರೆಮಿಡಿಯನ್ನ ಯಾವ ರೀತಿ ಮಾಡಿದೀನಿ ಅನ್ನೋದನ್ನ ನೋಡಿದ್ರಿ. ಇದನ್ನ ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದ್ರೆ, ಇದನ್ನ ನೀವು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥದ್ದು. ಇದನ್ನ ಕುಡಿದು 1 ಗಂಟೆವರೆಗೂ ಯಾವುದೇ ರೀತಿ ಆಹಾರವನ್ನ ಸೇವನೆ ಮಾಡಬಾರ್ದು. ನೀವು 1 ಗಂಟೆಯ ನಂತರ ನೀವು ನಿಮ್ಮ ಆಹಾರ, ತಿಂಡಿ, ತಿನಿಸುಗಳನ್ನ ನೀವು ತಿನ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನ ನೀವು ದಿನನಿತ್ಯ ಸೇವನೆ ಮಾಡ್ತಾ ಬನ್ನಿ. ಹಾಗೆ ಇದನ್ನ ಯಾರ್ಯಾರು ಕುಡಿಬಾರ್ದು ಅಂತ ನೋಡೋದಾದ್ರೆ, ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಗರ್ಭಿಣಿ ಸ್ತ್ರೀಯರು, ಆರೋಗ್ಯ ಸಮಸ್ಯೆ ಇರುವಂತವರು, ವೃದ್ಧರು, ಇಂಥವರೆಲ್ಲ ಇದನ್ನ ಸ್ಕಿಪ್ ಮಾಡಿ. ಮತ್ತೆ ಎಲ್ಲ ವಯಸ್ಸಿನವರು ಕೂಡ ಇದನ್ನ ಬಳಸಬಹುದು. ಹಾಗೆ ಈ ಒಂದು ರೆಮಿಡಿಯನ್ನ ನೀವು ಕುಡಿಯೋದರ ಜೊತೆಗೆ ನಿಮ್ಮ ಆಹಾರ ಪದ್ಧತಿ ಒಂದು ಬ್ಯಾಲೆನ್ಸ್ಡ್ ಮೀಲ್ ಅನ್ನ ಅಳವಡಿಸ್ಕೊಂಡು ಹೋಗಿ. ನಿಮ್ಮ ದೇಹಕ್ಕೆ ಒಂದು ಫಿಸಿಕಲ್ ಆಕ್ಟಿವಿಟಿಯನ್ನ ಕೊಡಿ. ಒಂದು 30-40 ನಿಮಿಷಗಳ ಕಾಲ ಹೆಚ್ಚಿನ ಪ್ರಮಾಣದ ನೀರನ್ನ ಕುಡೀರಿ. ಜಂಕ್ ಫುಡ್, ಸ್ವೀಟ್ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ. ಈ ರೀತಿಯಾಗಿ ನಿಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜಸ್ ಮಾಡಿಕೊಂಡು ಈ ಒಂದು ರೆಮಿಡಿಯನ್ನ ಟ್ರೈ ಮಾಡ್ಕೊಂಡು ಹೋದ್ರೆ ಖಂಡಿತ ನಿಮ್ಗೆ ರಿಸಲ್ಟ್ ಅನ್ನೋದು 100ಗೆ 100% ಅಷ್ಟು ಸಿಗುತ್ತೆ. ವೆಯ್ಟ್ ಲಾಸ್ ಮಾಡೋದಕ್ಕೆ, ನಿಮ್ಮ ದೇಹದಲ್ಲಿ ತೂಕವನ್ನ ಕಡಿಗಿಸ್ಕೊಳ್ಳೋದಕ್ಕೆ. ಖಂಡಿತ ಇವತ್ತಿಂದನೇ ಶುರು ಮಾಡಿ ಈ ಒಂದು ರೆಮಿಡಿಯನ್ನ. ಖಂಡಿತ ರಿಸಲ್ಟ್ ಅನ್ನೋದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಈ ಒಂದು ರೆಮಿಡಿ ನಿಮ್ಗೆ ಯೂಸ್ ಮಾಡಿ ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಮತ್ತೆ ಹೊಸ ವೆಯ್ಟ್ ಲಾಸ್ ವಿಡಿಯೋಗಳೊಂದಿಗೆ ನಮ್ಮ ಚಾನಲ್ ಅಲ್ಲಿ ನಾನು ಬರ್ತಾ ಹೋಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಹೋಗಿ. ಮತ್ತೆ ಬರುವ ಎಲ್ಲ ವಿಡಿಯೋಗಳಿಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಏನಾದ್ರೂ ನಿಮ್ಗೆ ಈ ವಿಡಿಯೋ ಬಗ್ಗೆ, ಈ ರೆಮಿಡಿ ಬಗ್ಗೆ ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ. ನೀವು ಮಾಡೋ ಕಮೆಂಟ್ ಇಂದ ಬೇರೆಯವರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಈ ಒಂದು ರೆಮಿಡಿನ ಯೂಸ್ ಮಾಡೋದಕ್ಕೆ. ಹಾಗಿದ್ರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೀಗೆ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.